ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 8,000 ದುಡ್ಡು ಜಮಾ ಆಗ್ತಾ ಇದೆ. ಸದ್ಯಕ್ಕೆ ನಿಮಗೆ 4 ಕಂತುಗಳು ಬರ್ತಾ ಇದೆ. ನೀವು ಬರೀ 4 ಕಂತುಗಳನ್ನು ಅಷ್ಟೇ ಅಲ್ಲ, 6 ಕಂತುಗಳನ್ನು ಪಡ್ಕೊಳ್ಳೋದಿದೆ, 12,000 ದುಡ್ಡನ್ನು ಪಡ್ಕೊಳ್ಳೋದಿದೆ. ಆದರೆ ಸದ್ಯಕ್ಕೆ ನಿಮಗೆ 4 ಕಂತುಗಳು ಬಿಡುಗಡೆ ಆಗ್ತಾ ಇದೆ ಸತತವಾಗಿ. ಮತ್ತೆ ಹಾಗೆ ನಿಮಗೆ 1 ತಿಂಗಳು ಜಮಾ ಆಗೋದು, 2 ತಿಂಗಳು ಪೆಂಡಿಂಗ್ ಉಳಿಯೋದು, ಈ ರೀತಿ ಏನಿಲ್ಲ. ಕಂಟಿನ್ಯೂ ಆಗಿ ನಿಮಗೆ 4 ಕಂತುಗಳನ್ನು ಕೊಡಲಿಕ್ಕೆ ಸರ್ಕಾರ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಾಗಿದ್ದಾರೆ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಏನೇನು ನಡೆದಿದೆ. ಚಳಿಗಾಲದ ಅಧಿವೇಶನದ ಅಂತರೂ ನಿಮಗೆ ಈ 2 ಕಂತುಗಳು ಮತ್ತು ಪೆಂಡಿಂಗ್ ಉಳಿದಿರುವುದರ ಬಗ್ಗೆ ಮಾಹಿತಿ ಕೂಡ ಸಿಕ್ತು. ಅದೇ ರೀತಿಯಾಗಿ ಈ 4 ಕಂತುಗಳು ಜೊತೆಗೆ 6 ತಿಂಗಳ ಹಣ 12,000 ದುಡ್ಡು ಯಾವ ರೀತಿಯಾಗಿ ಬರ್ತಾ ಇದೆ, ಅದರಲ್ಲಿ ಈಗ 8,000 ದುಡ್ಡು ಹೇಗೆ ಬರುತ್ತೆ, ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಇದು. ಸೊ ಬನ್ನಿ ಸ್ನೇಹಿತರೆ, ಪ್ರತಿಯೊಂದು ಡೀಟೇಲ್ಸನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ನಿಮಗೂ ಕೂಡ ಗೊತ್ತಿರಬೇಕಾಗಿರ್ತಕ್ಕಂಥ ವಿಷಯ, ಅದಕ್ಕಾಗಿ ನಾನು ತಿಳಿಸ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 24 ಹಾಗೂ 25 ಹಾಗೂ 26 ಹಾಗೂ 27ನೇ ಕಂತಿನ ಹಣ ಬರಬೇಕಾಗಿದೆ. ಇದರ ಜೊತೆಗೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಹಾಕೇ ಇಲ್ಲ, ಯಾಮಾರಿಸ್ಬಿಟ್ಟಿದೆ. 5,000 ಕೋಟಿ ಹಣವನ್ನು ನುಂಗಾಕಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಈಗ ಫ್ರೆಶರ್ ಕೂಡ ಹಾಕಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಹಿಂದಿನ ವಾರದಲ್ಲಿ ನೋಡಿದ್ದೆ, ಆದರೆ ಗೊತ್ತಾಗುತ್ತೆ. ಎಲ್ಲಿ ನೋಡಿದ್ರು ಗೃಹಲಕ್ಷ್ಮಿ ಪೆಂಡಿಂಗ್ ಉಳಿದಿರುವಂತಹ ಹಣ ಹಾಕಿಲ್ಲ, ನೋಡಿದಂತೆ ನಡೀತಾ ಇಲ್ಲ, ಆದರೆ ನಡೀತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರಿ. ಆದರೆ ಈಗ 2 ತಿಂಗಳ ಹಣವನ್ನು ಯಾವ ರೀತಿಯಾಗಿ ಯಾಮಾರಿಸಿದ್ರಪ್ಪ ಅಂದರೆ, ಈಗ 4-5 ಕಂತುಗಳು ಪೆಂಡಿಂಗ್ ಉಳಿತಂದರೆ 1 ಕಂತನ್ನು ಯಾಮಾರಿಸಿ ಮುಂದಿನ ಕಂತನ್ನು ಹಾಕಿದ್ರೆ ಈಗ ಒಟ್ಟಾರೆಯಾಗಿ ಮಹಿಳೆಯರು ಇಷ್ಟಾದರೂ ಬರುತ್ತಪ್ಪ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ 1-2 ಕಂತುಗಳನ್ನು ಮುಂದಿನ ಕಂತುಗಳನ್ನು ಹಾಕಿಬಿಟ್ರೆ ಮುಗಿದೋಯ್ತು. ಸೊ ಇಷ್ಟಾದರೂ ಕೊಟ್ಟದಾರಲ್ವ, ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಒಟ್ಟಾರೆಯಾಗಿ ಕೊಟ್ಟರಲ್ವ ಅಂತ ಬಿಟ್ಬಿಡ್ತಾರೆ ಹಿಂದಿನ ಕಂತುಗಳನ್ನು. ಆ ರೀತಿ ಮಾಡಿದ್ರೆ ಇಲ್ಲಿ ಸರ್ಕಾರ ನಮ್ಮನ್ನೇ ಅಮರಿಸುತ್ತೆ. ಹಾಗಾಗಿ ಈಗ ಪ್ರತಿಯೊಂದು ಕಂತುಗಳನ್ನು ನಾವು ಪಡ್ಕೊಳ್ಬೇಕಂದ್ರೆ ಲೆಕ್ಕಾಚಾರ ನಮಗಿರಬೇಕು. ಸದ್ಯಕ್ಕೆ ಈಗ BJP ನಾಯಕರು ಇದರ ಬಗ್ಗೆ ಪ್ರೆಷರ್ ಹಾಕಿದ ಕಾರಣಕ್ಕಾಗಿ ಇವುಗಳು ಹೊರಗೆ ಬಿದ್ದವು. ಅದೇ ರೀತಿಯಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ರು. ಅವುಗಳು ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಡೈರೆಕ್ಟಾಗಿ ಈಗ 24ನೇ ಕಂತನ್ನು ಪಡ್ಕೊಳ್ತಾ ಇದ್ವಿ ನಾವು, 25ನೇ ಕಂತಿನ ಈ ರೀತಿ 4 ಕಂತುಗಳನ್ನು ಪಡ್ಕೊಂಡಿದ್ರೆ ಕ್ಲಿಯರ್ ಆಗ್ತಾಯಿತ್ತು. ಆದರೆ ಅವು 2 ಕಂತುಗಳನ್ನು ಹಾಕಿದ್ದಿಲ್ಲ. ಅದನ್ನು ರಿವೆರಿಫಿಕೇಷನ್ ಮಾಡಿದ ತಕ್ಷಣ BJP ನಾಯಕರಿಗೆ ಗೊತ್ತಾಗಿದೆ. ಅದನ್ನು ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ವಶನ್ ಕೂಡ ಮಾಡಿದ್ದಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ಅವ್ರಿಗೂ ಅಷ್ಟೊಂದು ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅಂತಲೂ ಕೂಡ ಹೇಳಿದರು. ಆದರೆ ಅದರ ಬಗ್ಗೆ ಮತ್ತೆ ವೆರಿಫಿಕೇಷನ್ ಮಾಡಿಸಿ ಬಂದಾಗ ಆವಾಗ ಅವರಿಗೆ ಗೊತ್ತಾಗಿದೆ, ಹೌದು 2 ಕಂತುಗಳ ಪೆಂಡಿಂಗ್ ಉಳಿಯೋದರ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ, ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಅಧಿವೇಶನದಲ್ಲಿ ಕೊಡ್ತಾರೆ. ಅದೇ ರೀತಿಯಾಗಿ ಅವರಿಗೆ ಮೊದಲಿಗೆ ಒಂದು ಕ್ವಶನ್ ಕೂಡ ಮಾಡ್ತಾರೆ, ಲಾಡ್ಲಿ ಬೆಹನ್ ನಿಮ್ಮ ಮಹಾರಾಷ್ಟ್ರದಲ್ಲಿ ನಿಮ್ಮ ಒಂದು BJP ನಾಯಕರು ಮಾಡ್ತಕ್ಕಂತಹ ಯೋಜನೆ ಏನಾಯಿತು, ಅದರ ಬಗ್ಗೆ ನೋಡಿದ್ರ ಬರೀ ಈಗ ಟೀಕಿಸ್ತಾ ಹೋಗ್ತೀರಿ ಅಂತ ಕೇಳಿದ್ರು. ಈಗ ನೋಡಿ, ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಅದು ಕರ್ನಾಟಕದಲ್ಲಿ ನಡೀತಾ ಇದೆ. ಕರ್ನಾಟಕದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡಬೇಕು ಅಥವಾ ಹೊರ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ಇದು ಏನು ಪ್ರಶ್ನೆ ಎಂಥದ್ದು ಅಂತ BJP ನಾಯಕರು ಕೂಡ ಕ್ವಶನ್ ಮಾಡ್ತಾರೆ. ಯಾಕಂದರೆ ಕರ್ನಾಟಕ ರಾಜ್ಯದ ಚಳಿಗಾಲದ ಅಧಿವೇಶನ ಇಲ್ಲಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಮುಂದೆ ಆಗ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಏನು ಕೊರತೆ ಉಂಟಾಗಿದೆ ಅದಕ್ಕೆ ಸೊಲ್ಯೂಷನ್ ಏನು, ಇಂಥದ್ರೆಲ್ಲದರ ಬಗ್ಗೆ ಮಾತಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ರಾಜ್ಯದ ಬಗ್ಗೆ ಮಾತನಾಡಿ ಉಪಯೋಗವೇನು? ಸೊ ಅವರ ಅಭಿವೃದ್ಧಿ ಕಾರ್ಯವನ್ನು ಅವರ ರಾಜ್ಯದಲ್ಲಿ ಅವ್ರು ಮಾಡ್ತಿರ್ತಾರೆ, ಅಲ್ಲಿ ಅಧಿಕಾರಿಗಳಿರ್ತಾರೆ, ಅಲ್ಲಿ ರಾಜಕಾರಣಿಗಳಿರ್ತಾರೆ, ಅವ್ರು ಮಾಡ್ತಾರೆ. ಸೊ ಅದನ್ನು ಬಿಟ್ಟು ಇಲ್ಲಿ ಮಾತನಾಡಿದ್ರೆ ಏನು ಸಿಗುತ್ತೆ, ಹೌದಲ್ವಾ? ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇವರು ವಿರೋಧ ಪಕ್ಷದ ನಾಯಕರಾಗಿ ಇದರ ಬಗ್ಗೆ ಪ್ರಶ್ನಿಸಬೇಕಾಗತ್ತೆ. ಯಾಕಂದರೆ ಮಹಿಳೆಯರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಪ್ರತಿ ತಿಂಗಳು ಕೊಡ್ತೇವಂತ ಹೇಳಿದ್ದಾರೆ, ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಣ ಇದೆಯೋ ಇಲ್ವೋ ಇದನ್ನು ಮೊದಲು ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕಂದರೆ ದುಡ್ಡು ಸರಿಯಾಗಿ ಹಾಕ್ತಾ ಇಲ್ಲ. 4-5 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ರೆ ಈ ರೀತಿ ಪೆಂಡಿಂಗ್ ಉಳಿತಾ ಇದ್ದಾವೆ ಅಂದರೆ ಸರ್ಕಾರ ಪ್ರಶ್ನೆಯನ್ನು ಮಾಡಲೇಬೇಕಲ್ವಾ? ಹೌದು, ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಇಂತಹದ್ದೆಲ್ಲ ಪ್ರಶ್ನೆ ಮಾಡಿದಾಗ ಮಾತ್ರ ಇಂತಹ ಸ್ಕೀಮ್ಸ್ಗಳಲ್ಲಿ ಸರಿಯಾಗಿ ದುಡ್ಡು ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರೆಷರ್ ಹಾಕಿದ್ದಾರೆ. ಸದ್ಯಕ್ಕೆ ನಿಮಗೆ 24ನೇ ಕಂತಿನ ಹಣ ಅಷ್ಟೇ ಅಲ್ಲ ಸ್ನೇಹಿತರ, 25 ಹಾಗೂ 26 ಹಾಗೂ 27 ಅಂದರೆ ಸೆಪ್ಟೆಂಬರ್ 24ನೇ ಕಂತಿನ ಹಣ, 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ ಆಗಿರುತ್ತೆ, 26ನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಆಗಿರುತ್ತೆ. ಇನ್ನು ಡಿಸೆಂಬರ್ ಕೂಡ ಮುಗಿದು ಹೋಗಿದೆ. ಹಾಗಾಗಿ
ಈ ಡಿಸೆಂಬರ್ 27ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರಬೇಕು. ಒಟ್ಟಾರೆಯಾಗಿ 4 ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ. ಇದರ ಜೊತೆಗೇ ಈ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಕೊಡಬೇಕು. 2026 ಮತ್ತು 25ರದ್ದು ಆ ಕಂತುಗಳನ್ನು ಪೆಂಡಿಂಗ್ ಉಳಿಸಲಾಗಿದೆ. ಅದರ ಮಧ್ಯದಲ್ಲಿ ಏಪ್ರಿಲ್, ಮೇ, ಜೂನ್, ಜುಲೈ ಇಲ್ಲಿವರೆಗೂ ಕೂಡ ಆಗಸ್ಟ್ವರೆಗೂ ಕೂಡ ಹಾಕಿದ್ದಾರೆ. ಈ ಎಲ್ಲ ಕಂತುಗಳನ್ನು ಹಾಕಿದ್ದಾರೆ. ಆದರೆ ಹಿಂದಿನ 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿರುವಂತಹ ಕಾರಣಕ್ಕಾಗಿ ಅವುಗಳನ್ನು ಕೂಡ ಕ್ಲಿಯರ್ ಮಾಡಬೇಕಂತ BJP ನಾಯಕರು ಅವರ ಮೇಲೆ ಪ್ರೆಷರ್ ಹಾಕಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ 6 ಕಂತುಗಳು ಬರಬೇಕಾಗಿದೆ. 12,000 ಪ್ರತಿಯೊಬ್ಬ ಮಹಿಳೆಯರಿಗೆ 15,000 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. ಇಷ್ಟೆಲ್ಲ ಮಹಿಳೆಯರಿಗೆ ಇಷ್ಟು ದುಡ್ಡು ಬರಬೇಕಂದ್ರೆ. ಆದರೆ ಸದ್ಯಕ್ಕೆ 5,000 ಕೋಟಿ ಹಣ ರಿಲೀಸ್ ಆಗಿದೆ. ಮತ್ತೆ 5,000 ಕೋಟಿ ಹಣ ರಿಲೀಸ್ ಆಗುತ್ತೆ. ಮತ್ತೆ 5,000 ಕೋಟಿ ಹೀಗೆ 2 ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಸದ್ಯಕ್ಕೆ ಸತತವಾಗಿ ಅಂತರೂ 24, 25 ಹಾಗೂ 26, 27ನೇ ಕಂತಿನ ಹಣವನ್ನು ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದು. 24ನೇ ಕಂತಿನ 2,000 ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಧಾರವಾಡ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ, ಕೊಪ್ಪಳ, ಕೋಲಾರ, ಅದೇ ರೀತಿಯಾಗಿ ಹಾವೇರಿ, ಅದೇ ರೀತಿಯಾಗಿ ದಕ್ಷಿಣ ಕನ್ನಡ, ವಿಜಯಪುರ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಶಿವಮೊಗ್ಗ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಸೊ ಇನ್ನೂ ಕೂಡ ಬರ್ತಾ ಇದೆ. ಇನ್ನೂ 4-5 ದಿನಗಳ ಕಾಲ ಬರ್ತಾನೆ ಇರುತ್ತೆ. ಇದು ಕ್ಲಿಯರ್ ಆದ ಮೇಲೆ ಮತ್ತೆ 25ನೇ ಕಂತಿನ ಹಣ ಈ ಒಂದು ಅಕ್ಟೋಬರ್ ತಿಂಗಳ ಹಣವನ್ನು ರಿಲೀಸ್ ಮಾಡಲಾಗ್ತದೆ. ಸೊ ಯಾರ್ಯಾರು ಬಾಕಿ ಉಳಿದಿರ್ತೀರಿ ಆ ಒಂದು ಕಂತುಗಳನ್ನು ಕೂಡ ಕ್ಲಿಯರ್ ಆದ ಮೇಲೆ ಆ 25ನೇ ಕಂತಿನ ಹಣ ರಿಲೀಸ್ ಮಾಡಲಾಗ್ತದೆ ಅತಿ ಶೀಘ್ರದಲ್ಲಿ. ಸದ್ಯಕ್ಕೆ ಸ್ನೇಹಿತರೆ, ನಿಮ್ಮ ಒಂದು ರೂಲ್ಸ್ಗಳನ್ನು ಕೂಡ ಫಾಲೋ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳಿ. ಯಾಕಂದರೆ ಅತಿ ಶೀಘ್ರದಲ್ಲಿ ನಿಮಗೆ ಸತತವಾಗಿ ದುಡ್ಡು ರಿಲೀಸ್ ಆಗುತ್ತೆ. ಇವುಗಳನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಸತತವಾಗಿ ದುಡ್ಡನ್ನು ಬಿಡುಗಡೆ ಮಾಡ್ತಾರಂದರೆ ಹಾಗೆ ಬಿಡುಗಡೆ ಮಾಡೋದಿಲ್ಲ. ವೆರಿಫಿಕೇಷನ್ ಮೇಲೆ ವೆರಿಫಿಕೇಷನ್ ಮಾಡ್ತಾ ಇರ್ತಾರೆ. ಯಾರ್ಯಾರ್ದು ರೇಷನ್ಸ್ ಕಾರ್ಡ್ಗಳು ಸರಿಯಾಗಿದೆ ಇಲ್ವೋ, ಈ KYC ಮಾಡಿಸ್ಕೊಂಡಿದ್ದೀರೋ ಇಲ್ವೋ, ಅಪ್ಡೇಟ್ ಮಾಡಿಸ್ಕೊಂಡಿದ್ದೀರೋ ಇಲ್ವೋ, ಅದೇ ರೀತಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದಾವ ಇಲ್ವಾ ನೋಡ್ಕೊಳ್ಳಿ. ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಇದ್ದರೂ ಉಪಯೋಗವಿಲ್ಲ, ದುಡ್ಡು ಜಮಾ ಆಗೋದಿಲ್ಲ. ಯಾಕಂದರೆ ನಿಮ್ಮ ಅಕೌಂಟೇ ಸರಿ ಇರಲಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಹಾಕಬೇಕು ಸರ್ಕಾರ. ಇದರಲ್ಲಿ ಸರ್ಕಾರದ ದೋಷ ಬರೋದಿಲ್ಲ, ನಿಮ್ಮ ಅಕೌಂಟ್ನ ದೋಷ ಬರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳಿ, KYC ಮಾಡಿಸ್ಕೊಳ್ಳಿ. ಅದನ್ನು ನಿಮ್ಮ ಒಂದು ದುಡ್ಡನ್ನು ಹಾಕಿ ತೆಗೆದು ಡೆಬಿಟ್, ಕ್ರೆಡಿಟು ಈ ರೀತಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಿ. ಆಗ ಮಾತ್ರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ. ಇನ್ನು ರೇಷನ್, ಈಗ ಸಾಕಷ್ಟು ಜನರು ಹೊಸ ಕಾರ್ಗಳನ್ನು ಖರೀದಿ ಮಾಡ್ತಾ ಇರ್ತೀರಿ. ವೈಟ್ ಬೋರ್ಡ್ ಕಾರು ಖರೀದಿ ಮಾಡಬಾರ್ದು ಅಂತಿಲ್ಲ, ಖರೀದಿ ಮಾಡ್ತಾನೆ ಇರ್ತೀರಿ. ಆದರೆ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಇವು ತೊಂದರೆ ಉಂಟು ಮಾಡ್ತದೆ. ರೇಷನ್ ಕಾರ್ಡ್ ರದ್ದು ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಆಹಾರ ಇಲಾಖೆ, ಸಾರಿಗೆ ಇಲಾಖೆಯಿಂದ ಇನ್ಫಾರ್ಮೇಷನ್ ತೆಗೆದುಕೊಂಡು ನಿರ್ಧರಿಸುತ್ತೆ. ಸೊ ಇದೆಲ್ಲವೂ ಕೂಡ ರೂಲ್ಸ್ಗಳು ಇರ್ತವೆ. ಅದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಹೊಸ ಸರ್ಕಾರಿ ನೌಕರಸ್ಥರು ಆಗ್ತಾ ಇರ್ತಾರೆ, ಸರ್ಕಾರಿ ನೌಕರಿ ಹಿಡಿತಿರ್ತಾರೆ, ಅಂಥವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತದೆ. ಒಟ್ಟಾರೆಯಾಗಿ ಬಡವರಿಗೆ ಮಾತ್ರ ಇಲ್ಲಿ ದುಡ್ಡು ಸಿಗುವಂಥದ್ದು. ಅದರಲ್ಲಿ ಬಡವರಿದ್ದರೂ, ಎಲಿಜಿಬಲ್ ಇದ್ದರೂ ನೀವು ದುಡ್ಡನ್ನು ಪಡ್ಕೊಳ್ತಾ ಇಲ್ಲ ಅಂದರೆ ಇದು ನಿಮ್ಮದೇ ಒಂದು ತಪ್ಪಾಗಿರುತ್ತೆ. ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರೋದಿಲ್ಲ, ಅದನ್ನು ಚಾಲ್ತಿ ಮಾಡ್ಕೊಳ್ಳಿ. ನಿಮ್ಮ ಒಂದು ರೇಷನನ್ನು ಸರಿಯಾಗಿ ಪಡ್ಕೊಳ್ತಾ ಇರಿ, ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ತಾ ಇರಿ. ಅದನ್ನು ತಪ್ಪು ಮಾಡಬೇಡಿ. 3-4 ತಿಂಗಳಗಟ್ಟಲೆ ನೀವು ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ಈಗ ಅನೇಕ ರೂಲ್ಸ್ಗಳನ್ನು ಇಟ್ಟುಕೊಂಡು ನಿಮಗೆ ರೇಷನ್ ಕಾರ್ಡ್ ಕೊಡಬೇಕಾ ಬೇಡವಾ, ನಿಮಗೆ ದುಡ್ಡು ಕೊಡಬೇಕಾ ಬೇಡವಾ ಅಂತ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಸೊ ಹಾಗಾಗಿ ಎಲಿಜಿಬಿಲಿಟಿಯನ್ನು ಉಳಿಸ್ಕೊಳ್ಳಿ. ಈ ವಿಷಯ ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.